ಇನ್ನು ಪತ್ನಿ ನೀಡಿದ ಮಾಹಿತಿಯನ್ನ ಕೇಳಿ ದರ್ಶನ್ಗೆ ಸಹಜವಾಗಿ ಒಂದು ಆಘಾತ ಆಯಿತು. ಏನದು? ಜಾಮೀನ್ ಸದ್ಯಕ್ಕೆ ಸಿಗೋದು ಕಷ್ಟ ಅಂತ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿದ್ರು ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ. ಈ ಸಂದರ್ಭದಲ್ಲಿ ಪ್ರಕರಣದ ಬಗ್ಗೆ ಪೊಲೀಸರ ತನಿಖೆ ಇನ್ನೂ ಕೂಡ ಪ್ರಗತಿಯಲ್ಲಿದೆ. ಈ ಹಂತದಲ್ಲಿ ಜಾಮೀನು ಅಸಾಧ್ಯ ಅನ್ನುವಂತ ಹೌದು, ಇದೊಂದು ಕೊಲೆ ಕೇಸ್ ಆಗಿರುವಂತ ಕಾರಣಕ್ಕೆ ಅದು ಸುಲಭ ಇಲ್ಲ. 5 ರಿಂದ 6 ತಿಂಗಳುಗಳ ಮೇಲೆ ಹೋದ್ರೂ ಆಶ್ಚರ್ಯ ಇಲ್ಲ. ಬರೀ ಜಾಮೀನು ಸಿಗೋಕೆ ಹೇಳ್ತಾ ಇರುವಂಥದ್ದು ಕನ್ವಿಕ್ಷನ್ ನಂತರದಂತ ಇದೆ. ಸೊ ವಿಜಯಲಕ್ಷ್ಮಿ ಅವರು ಈ ವಿಚಾರವನ್ನು ದರ್ಶನ್ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದ ಹಾಗೆ ಬಹಳ ಬೇಸರ ಆದ್ರು, ಒಂದು ರೀತಿ ಆಘಾತಕ್ಕೊಳಗಾದ್ರು. ನೋಡ ಬಿಡಿ ಅಂತ ಪತ್ನಿಗೆ ಹೇಳಿದ್ರಂತೆ ದರ್ಶನ್. ಆಮೇಲೆ ನನಗೆ ಜೈಲಿನ ಊಟ ಹೋಗ್ತಾ ಇಲ್ಲ, ಮನೆ ಊಟ ಬೇಕು ಅಂತ ಮೇಲಿನ ಮೇಲೆ ಮತ್ತೆ ಇವತ್ತು ಕೇಳಿದ್ರಂತೆ. ಅರ್ಜಿ ನಾವು ಸಲ್ಲಿಸಿದ್ದೀವಿ, ಜುಲೈ 18ಕ್ಕೆ ಅರ್ಜಿ ವಿಚಾರಣೆ ಇದೆ, ಅವಾಗ ನೋಡೋಣ ಅಂತ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ.